ಎಲ್ರಿಗೂ ನಮಸ್ಕಾರ. ಕಟ್ಟೀಸ್ ಕಿಚನ್ ಕನ್ನಡಕ್ಕೆ ಸ್ವಾಗತ. ಇವತ್ತು ಮಾಡೋಣ ಉಪ್ಪು ತುಂಬಿದ ಮೆಣಸಿನ್ಕಾಯಿ. ಗರಿ ಗರಿಯಾಗಿರೋ ಮೆಣಸಿನ್ಕಾಯಿ ಜೋಳದ ರೊಟ್ಟಿ ಜೊತೆಗೆ, ಅನ್ನದ ಜೊತೆಗೆ, ಚಪಾತಿ ಜೊತೆಗೆ ಸೂಪರಾಗಿರುತ್ತೆ. ಚಟ್ನಿ ಮೇಲ್ಗಡೆ ಕರೆದು ಹಾಕ್ಬೋದು. ಒಗ್ಗರಣೆಯಲ್ಲಿ ಅವಲಕ್ಕಿ ಹಚ್ಚಿದರೆ, ಮಂಡಲ್ ಮಾಡಿದರೆ ಎಲ್ಲದಕ್ಕೂ ಯೂಸ್ಫುಲ್ ಆಗಿರುತ್ತೆ. ಸುಮಾರು 1.5 kg ಅಷ್ಟು ಮೆಣಸಿನ್ಕಾಯಿ ತೊಗೊಂಡು ಚೆನ್ನಾಗಿ ತೊಳಿತಾ ಇದ್ದೀನಿ. ಇದು ಮೀಡಿಯಮ್ ಸ್ಪೈಸಿ ಇರೋ ದಪ್ಪ ಮೆಣಸಿನ್ಕಾಯಿ. ತುಂಬ ದಪ್ಪಗೆ ಬರುತ್ತೆ, ಕಡಿಮೆ ಖಾರ ಇರುತ್ತೆ. ಸ್ವಲ್ಪ ಒಳಗಡೆ ಮೆಂತ್ಯ ಅದೆಲ್ಲ ತುಂಬಿದರೆ ಚೆನ್ನಾಗಿರುತ್ತೆ. ಬೀಜ ಕಡಿಮೆ ಇರುತ್ತೆ, ಇದಕ್ಕೆ ಖಾರನೂ ಕಡಿಮೆ ಇರುತ್ತೆ. ಮಾರ್ಕೆಟ್ನಲ್ಲಿ ಮೆಂತ್ಯ ಮೆಣಸಿನ್ಕಾಯಿ ಮಾಡೋಕ್ಕಿಂತಲೇ ಮೆಣಸಿನ್ಕಾಯಿ ದೊಡ್ಡದಾಗಿ ಸಿಗುತ್ತೆ. ಈ ಥರ ನಾನು 1.5 kg ಮೆಣಸಿನ್ಕಾಯಿನ ತಗೊಂಡು ತೊಳೆದಿಟ್ಕೊಂಡಿದ್ದೀನಿ. ಅದು ಪೂರ್ತಿ ಆರಿದ್ಮೇಲೆ ಅದಕ್ಕೆ 1 ಕಪ್ಪಷ್ಟು ಉಪ್ಪು, ಅರ್ಧ ಚಮಚೆ ಇಂಗು, 2 ಚಮಚೆಯಷ್ಟು ಮೆಂತ್ಯ ಪುಡಿ. ಮೆಂತ್ಯನ ಹುರಿದ್ಕೊಂಡು ಮಿಕ್ಸಿಯಲ್ಲಿ ಪೌಡ್ರ್ ಮಾಡ್ಕೊಂಡಿರೋದು 2 ಚಮಚೆ ಮೆಂತ್ಯ ಪುಡಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪನೂ ಉಪ್ಪು ಅದು ಸಪ್ರೇಟ್ ಇಲ್ಲದೆ ಇರೋಂಗೆ ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಈಗ ನಮ್ಮ ಮಸಾಲೆ ರೆಡಿ ನೋಡಿ. ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ, ಆ ಥರ ಮಧ್ಯೆ ಸೀಳ್ಕೋಬೇಕು. ಮುಂಚೆ ಒಂದು ಸಾರಿ ಒಂದು 50, 100 ಅಷ್ಟು ಸೀಳಿ ಇಟ್ಕೊಂಡು ಆಮೇಲೆ ತುಂಬ್ಕೋಬೋದು. ಸೊ ಮುಂಚೆ ನಾನೆಲ್ಲನೂ ಒಂದು ಸ್ವಲ್ಪ ಸೀಳಿ ಇಟ್ಕೋತಾ ಇದ್ದೀನಿ. ಈ ಥರ ನೋಡಿ, ಮತ್ತೆ ಸೀಳ್ಕೋಬೇಕು. ಇಳಿಗೆಯಿಂದನೂ ನೀವು ಸೀಳಬೇಕು. ಈ ಥರ ಮತ್ತೆ ಸೀಳಿ ನಾವು ಎಲ್ಲ ಒಂದು ಸ್ವಲ್ಪ ಮೆಣಸಿನ್ಕಾಯಿನ ಇಟ್ಕೊಳ್ಳೋಣ, ಒಂದು ತುಂಬ್ಕೊಳ್ಳೋಣ, ಮತ್ತೆ ಒಂದು ಸ್ವಲ್ಪ ಮಾಡ್ಕೋಬೋದು. ಈ ಥರ ನಾನು ಇದನ್ನು ನೈಟ್ ಟೈಮ್ ಮಾಡ್ತಾಯಿದ್ದೀನಿ. ನೈಟ್ ಟೈಮ್ ಮಾಡಿ ಎಲ್ಲ ತುಂಬಿ ಇಟ್ಟಿದ್ದು ನೆಕ್ಸ್ಟ್ ಡೇ ಮಾರ್ನಿಂಗು ಬಿಸಿಲಿಗೆ ಒಣಗಿ ಹಾಕಿರೋದು. ನೋಡಿ, ತುಂಬ ಜಾಸ್ತಿ ಉಪ್ಪು ಹಾಕಬಾರ್ದು. ತುಂಬ ಉಪ್ಪಾದರೆ ತಿನ್ನೋಕ್ಕಾಗಲ್ಲ. ಸ್ವಲ್ಪ ಚಿಟಿಕೆ ಉಪ್ಪು ತೊಗೊಳ್ಳೋದು, ಮೇಲ್ಗಡೆಗೆ ಹಾಕೋದು, ಹಾಗೆ ಸವರ್ಕೊಂಡು ಕೆಳಗಡೆ ಬಂದುಬಿಡೋದು. ಅದೇ ಉಪ್ಪನ್ನು ನೋಡಿ, ನಾನು ನೋಡ್ತಾ ಇದ್ದಿಲ್ಲ ಹಾಗೆ ತೊಗೊಂಡು ಮಾಡೋದು. ಸ್ವಲ್ಪ ಕಡಿಮೆ ಅನ್ನಿಸ್ತು ಅಂದರೆ ಕೆಳಗಡೆ ಇನ್ನು ಸ್ವಲ್ಪ ನೀವು ಹಚ್ಕೋಬೋದು. ಇದು ಡಿಪೆಂಡ್ಸ್. ನಿಮಗೆ ತುಂಬ ಉಪ್ಪು ಬೇಕಂತಿದ್ರೆ ಸ್ವಲ್ಪ ಜಾಸ್ತಿನೇ ತುಂಬ್ಕೊಳ್ಳಿ. ನೋಡಿ, ಸ್ವಲ್ಪ ಉಪ್ಪು ತೊಗೊಂಡು ನಾನು ಈಗ ಇಟ್ಕೊಂಡು ಬರ್ತೀನಿ. ಕೆಲವು ಮೆಣಸಿನ್ಕಾಯಿ ದೊಡ್ಡದಿದ್ದರೆ ನಾನು 2 ಸಾರಿನೂ ಹಚ್ಕೊಂಡಿದ್ದೀನಿ. ತುಂಬಿಕೊಂಡು ಕೆಳಗಡೆ ಬಂದು ಕೆಳಗಡೆವರೆಗೂ ಉಪ್ಪು ಕವರ್ ಆಗೋ ಹಾಗೆ ಮಾಡಿ ಇದನ್ನು ಒಂದು ಕಡೆಗೆ ಇಟ್ಕೊಳ್ಳೋಣ. ಇದನ್ನು ನಾನು ಹೀಟ್ ಮಾಡಿಬಿಟ್ಟು ಓವರ್ ನೈಟ್ ಇಟ್ಕೊಂಡಿದ್ದೆ. ಇದನ್ನು ಹಾಗೆ ಇಟ್ಕೊಂಡ್ರೆ ಉಪ್ಪೆಲ್ಲ ಚೆನ್ನಾಗಿ ಅಬ್ಸಾರ್ಬ್ ಮಾಡ್ಕೊಂಡಿತ್ತಿದ್ದು ನೆಕ್ಸ್ಟ್ ಡೇ ಮಾರ್ನಿಂಗ್ ಬಿಸಿಲಿಗೆ ಒಣಗಿಸಿರೋದು. ಸುಮಾರು ಚೆನ್ನಾಗಿ ಬಿಸಿಲಿದ್ರೆ 4 to 5 days ಬೇಕು. ಇಲ್ಲಾಂದರೆ ಒಂದು ವಾರದವರೆಗೂ ಇವು ಒಣಗೋಕ್ಕೆ ಟೈಮ್ ತೊಗೊಳುತ್ತೆ. ಸೊ ಈ ಥರ ಒಣಗಿದ ಮೇಲೆ ಕಾಣುತ್ತೆ ಅದು. ಇದು ಚೆನ್ನಾಗೀಗ ಡ್ರೈ ಆಗಿದೆ ನೋಡಿ. ಈಗ ಆವಾಜ್ ಬರಬೇಕು ಮಾಡಿದರೆ. ಮತ್ತು ಈ ಥರ ನೋಡಿ, ಮುರಿದ್ರೆ ಸರಿಯಾಗಿ ಮುರ್ಕೊಂಬಿಡಬೇಕು. ಒಂದು ಸ್ವಲ್ಪನೂ ಟೈಮ್ ತೊಗೊಳ್ಬೇಕು. ಹೀಗಾದರೆ ಇದು ರೆಡಿಯಾಗಿದೆ ಅಂತ ಅರ್ಥ. ನೀವು ಇದನ್ನು ಏರ್ಟೈಟ್ ಬಾಕ್ಸಲ್ಲಿ 2 ವರ್ಷದವರೆಗೂ ಸ್ಟೋರ್ ಮಾಡ್ಕೋಬಹುದು. ಯಾವಾಗ ಬೇಕು ಆವಾಗ ಮಾತ್ರ ಕರ್ಕೋಬಹುದು. ಹೀಗೆ ಇವನ್ ನೀವು ಕರೆದಿರೋದನ್ನು 1 ವಾರ 2 ವಾರವರೆಗೂ ಸ್ಟೋರ್ ಮಾಡಿ ಇಟ್ಕೊಂಡು ಬೇಕಾದಾಗ 1-2 ತಿನ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಉತ್ತರ ಕರ್ನಾಟಕದಲ್ಲಿ ಇದು ತುಂಬಾ ಯೂಸ್ಫುಲ್. ನಾವು ಯಾವಾಗಲೂ ಕರೆದು ಇಟ್ಕೊಂಡಿರ್ತೀವಿ, ಡೈಲಿ ಯೂಸ್ ಮಾಡ್ತೀವಿ. ಈ ಥರ ನಾವು ಅವಲಕ್ಕಿಗೆ ಹಾಕ್ತೀವಿ. ಆಮೇಲೆ ನಮ್ಮ ಜೋಳದ ರೊಟ್ಟಿ ಚಪಾತಿ ಜೊತೆಗೆ ಯಾವಾಗಲೂ ಈ ಥರ ರೆಡಿ ಇಟ್ಕೊಂಡಿರ್ತೀವಿ. ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಉಪ್ಪುಪ್ಪಾಗಿ. ಡೆಫಿನೆಟ್ಲಿ ಟ್ರೈ ಮಾಡಿ ನೋಡಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಟ್ಟೀಸ್ ಕಿಚನ್ ಕನ್ನಡ. ಪ್ರೆಸ್ ಮಾಡಿ ಬೆಲ್ ಐಕಾನ್ನ, ಸೊ ದ್ಯಾಟ್ ನಾನು ಯಾವ ವೀಡಿಯೋ ಮಾಡಿದರೆ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ. ಡೆಫಿನೆಟ್ಲಿ ಟ್ರೈ ಮಾಡಿ ನೋಡಿ ಆ್ಯಂಡ್ ಹೇಗಾಗಿದೆ ಅಂತ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾರ್ಮಲಿ ಇದು ನವಂಬರ್ ಡಿಸೆಂಬರ್ ಮಾಡಿದರೆ ಕಾಯಿ ಖಾರ ಕಡಿಮೆ ಇರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ.